ಕಡೆ ಏನು ಊಟ ಮಾಡಬೇಕು ಏನಿಲ್ಲ ಅಮೆರಿಕದವ್ರು ಹೇಳೋದು ನಮಗೆ. ಯಾರಿಂದ ನಾವು ಮೈದಾ ಹಿಟ್ಟು ತರಬೇಕು, ಯಾರಿಂದ ಗೋಧಿ ಹಿಟ್ಟು ತರಬೇಕು, ಇನ್ನು ಮೇಲೆ ಅಮೆರಿಕ ಹೇಳಿದ್ದೆ ನಾವು ಕೇಳಬೇಕು. ಯಾಕಂತಂದ್ರೆ ಇದು ಹೇಳಿದ್ರೆ ನಾವು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ. ಇಷ್ಟು ವರ್ಷದಲ್ಲಿ ಇಂಥ ವೀಕೆಸ್ಟ್ ಪ್ರಧಾನಮಂತ್ರಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೋದು ಕೂಡ ಹೇಳ್ಬೋದು, ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ದರ್ಪುಕ್ ಪ್ರಧಾನಮಂತ್ರಿ ನಿಲ್ಲಿ ಸಿಕ್ಕಿಲ್ಲ ನಮಗೆ. ಅಮೆರಿಕ ಏನ್ ಹೇಳ್ತದೆ ಅದನ್ನ ಕೇಳಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ನಾವಿದೀವಿ. ಬಿಜೆಪಿ ಅವ್ರು ಒಪ್ಕೊಳ್ಳಿಕ್ಕಿಲ್ಲ, ಬಟ್ ಆಂತರಿಕವಾಗಿ ಅವ್ರಿಗೆ ಗುರ್ತಿದೆ, ಇರ್ತಕ್ಕಂಥ ಸ್ಥಿತಿ ಗುರ್ತಿದೆ. ಅವ್ರು ಹೇಳಕ್ ಆಗೋದಿಲ್ಲ. ಭಾರಿ ದೊಡ್ಡ ದೇಶ ಪ್ರೇಮಿಗಳು, ದೇಶದ ಬಗ್ಗೆ ಮಾತಾಡೋರು ಇವತ್ತು ದೇಶನ 2ನೇ ಸ್ಥಾನದಲ್ಲಿ ತಿಳ್ಕೊಂಡು ಪ್ರಧಾನಮಂತ್ರಿ ಅವ್ರು ಮಾಡಿರ್ತಕ್ಕಂಥ ಎಲ್ಲದಕ್ಕೆ ಸುಮ್ಮನೆ ಟಿಂಗ್ಲಿ ತಲೆ ಆಡ್ಸದ್ ಬಿಟ್ರೆ ಬೇರೆ ಏನಿಲ್ಲ ಅವ್ರ ಹತ್ರ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಟಿಂಗ್ ಬೆಲ್ ಹೊಡ್ಕೊಂಡು ಕುಂದಿರ್ಬೇಕಷ್ಟೇ. ನೀವು ಬೇಕಿದ್ರೆ ಒಳಗಡೆ ವಿಚಾರವಾಗಿ ನೀವು ಯೋಚನೆ ಮಾಡಿ ನೋಡಿದ್ರೆ ವೈ ಈಸ್ ಇ ಪ್ರಿಫರಿಂಗ್ ಅಮೆರಿಕ ಓವರ್ ಎವ್ರಿಥಿಂಗ್ ವಿ ಡೋಂಟ್ ನೋ. ಆಮೇಲೆ ಇದು ಯಾರು ಬಂದು ಮಾತಾಡಂಗಿಲ್ಲ ಅವರು. ಈಗ ಬಿಜೆಪಿ ಅವ್ರಿಗೆ ಕೇಳ್ರಿ, ಅಲ್ಲ ಸರ್ ನೀವು ರಷ್ಯಾದಿಂದ ಅವ್ರು ಕೊಡ್ತಾರೆ ನಿಮಗೆ ಗ್ಯಾಸ್ ಆಯಿಲ್ ನೀವು ಯಾಕೆ ತಗೊಳ್ತಲ್ಲ, ಹಸಿರು ಇದು ಏನು ಕೇಸರಿ ಶಾಲ್ ಬಗ್ಗೆ ಆಮೇಲೆ ಮಾಡಿ, ಇದ್ರ ಬಗ್ಗೆ ಯಾಕೆ ನೀವು ಹೋರಾಟ ಮಾಡಲ್ಲ ಅಂತ ಕೇಳಿ ನೋಡೋಣ. ಪ್ರಧಾನಮಂತ್ರಿ ಒಂದು ಲೆಟರ್ನ ಬರೀರಿ. ಈಗ ಬರೆಯೋದಲ್ಲ, ಯಾಕಂದ್ರೆ ಇದ್ರಲ್ಲಿ ಓಟ್ ಇದೆ. ಅದ್ರ ಏನ್ ಬದನೇಕ ಓಟ್ ಇದೆ, ಅದ್ರ ಬಗ್ಗೆ ಮಾತಾಡಿದ್ರೆ ಅದ್ರ ಮಾತಾಡಿದ್ರೆ ನೆಗೆಟಿವ್ ಇದೆ, ಇದ್ರ ಮಾತಾಡಿದ್ರೆ ಓಟ್ ಸಿಗುತ್ತೆ. ಓಟ್ ಬೇಕು, ಓಟ್ ಎಲ್ಲಿ ಸಿಗುತ್ತೆ ಅಂತ ಮಾಡೇ ಮಾಡ್ತಾರೆ ಡ್ರಾಮಾ ಅವರು.